ರಾಜ್ಯದಲ್ಲಿ ಮೋದಿ ಅಮಿತ್ ಶಾ ಮೋಡಿ ಆಂತರಿಕ ಸರ್ವೆಯಲ್ಲಿ ಬಿಜೆಪಿ ಕಿಲ ಅಂತ ಮೈಮರೆಯದಂತೆ ಹೈಕಮಾಂಡ್ ಸಂದೇಶವನ್ನ ಕೂಡ ಕೊಟ್ಟಿದೆ. ಒಂದ್ ಕಡೆ ಕಾಂಗ್ರೆಸ್ನವರು ಹೇಳ್ಕೊಳ್ತಾರೆ ನಾವು 130ಕ್ಕೂ ಹೆಚ್ಚು ಸ್ಥಾನ ಗೆಲ್ತೀವಿ, ನಮ್ಮ ಆಂತರಿಕ ಸರ್ವೆ 3-4 ಸಲ ಮಾಡಿದೀವಿ, ಅದರಲ್ಲಿ ಸ್ಪಷ್ಟ ಬಹುಮತ ಇದೆ ಅನ್ನುವಂಥದ್ರ ಬಗ್ಗೆ ತುಂಬಾ ಕಾನ್ಫಿಡೆನ್ಸ್ ಅಲ್ಲಿ ಹೇಳ್ತಾ ಇದ್ರು. ಆ ನಿಟ್ಟಿನಲ್ಲೇ ಹೋರಾಟವನ್ನ ಮಾಡ್ತಾ ಇದ್ದಾರೆ. ಮತ್ತೆ ಮೊನ್ನೆ ಅಷ್ಟೇ 124 ಕ್ಷೇತ್ರಗಳಿಗೆ ಅಭ್ಯರ್ಥಿಗಳನ್ನ ಕೂಡ ಪ್ರಕಟ ಮಾಡಿದ್ರು ಹೆಚ್ಚಿನ ಸ್ಥಾನವನ್ನ ಗೆಲ್ಲುವಂತ ನಿಟ್ಟಿನಲ್ಲಿ. ಇನ್ನು ಒಂದ್ ಕಡೆ JDS ನವರು ಕೂಡ ಹೇಳ್ತಾ ಇದ್ರು ನಾವು 123 ಸ್ಥಾನಗಳನ್ನ ಗೆಲ್ತೀವಿ ಅಂತ ಹೇಳಿದ್ರು ಕೂಡ ಅವರಿಗೆ ಒಂದಂತೂ ಕಾನ್ಫಿಡೆನ್ಸ್ ಇದೆ, 50ಕ್ಕೂ ಹೆಚ್ಚು ಸ್ಥಾನಗಳನ್ನ ಗೆಲ್ತೀವಿ ಅಂತ. ಈಗ ಬಿಜೆಪಿಯ ಈ ಲೆಕ್ಕಾಚಾರ ಸಹಜವಾಗಿ ಬೇರೆ ಪಕ್ಷಗಳ ನಿದ್ದೆಗೆಡ್ಸುತ್ತೆ ಈ ಒಂದು ಕಾನ್ಫಿಡೆನ್ಸ್ ಆಗಿ ಮಾತನಾಡಿರುವಂತ ಮಾತುಗಳು. ಇದನ್ನು ಕೂಡ ಮಾತನಾಡ್ತಾ ಹೋಗೋಣ ಚಿದಾನಂದ ಪಟೇಲ್. ಮತ್ತು ಒಂದ್ ಕಡೆ ಇಲ್ಲಿ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ರು, ನೀವು ಕೂಡ ಪ್ರತಿದಿನ ನೋಡ್ತಾನೆ ಇರ್ತಾರೆ, 130ಕ್ಕೂ ಹೆಚ್ಚು ಸ್ಥಾನ ಅಂತ ಹೇಳ್ದಲೆ ಮತ್ತೆ ಅವರು ಮಾತನ್ನ ಮುಂದುವರಿಸೋದಿಲ್ಲ, DK ಶಿವಕುಮಾರ್ ಆಗ್ಲಿ ಸಿದ್ದರಾಮಯ್ಯನವರಾಗ್ಲಿ. ಈಗ ಈ ಕಾನ್ಫಿಡೆನ್ಸ್ ಈಗ ಬಿಜೆಪಿಗೆ ಬಂದಿದೆಯಲ್ಲ, ಯಾವ ಆಧಾರದ ಮೇಲೆ ಅಂತ ಅಂದ್ರೆ ಅಲ್ಲಿ ಶಾಸಕರಿಗೆ ಉತ್ಸಾಹ, ಕಾರ್ಯಕರ್ತರಿಗೆ ಮತ್ತಷ್ಟು ಜೋಶನ್ನ ಕೊಡುವಂತ ನಿಟ್ಟಲ್ಲಿ ಸಮಾಧಾನದ ಮಾತುಗಳನ್ನ ಆಡ್ತಿರುವಂತದ್ದು ಅಥವಾ ಆ ರೀತಿಯಾದಂತ ಪರಿಸ್ಥಿತಿ ಇದೆಯಾ? ನೋಡಿ, HD ಕುಮಾರಸ್ವಾಮಿ, HD ದೇವೇಗೌಡರು ಕೂಡ ಹೇಳ್ತಿರೋದು ನಾವು 123 ಸ್ಥಾನ ಬಂದೇ ಸ್ವತಂತ್ರ ಸರ್ಕಾರ ಮಾಡ್ತೀವಿ ಅಂತ. ಕಾಂಗ್ರೆಸ್ ಕೂಡ 130 ಅಂತಲೇ ಹೇಳುವಂಥದ್ದು. ಅಮಿತ್ ಶಾ ಬಂದು ನಾವು 70 ಬರ್ತೀವಿ ಅಂತ ಹೇಳೋಕ್ಕಾಗಲ್ಲ. 70 ಬರ್ತೀವಿ ಅಂತ ಹೇಳಿದ್ರೆ ಟುಸ್ ಪಟಾಕಿ ಆದಂಗೆ ಅಲ್ಲಿದ್ದರೆ ಕುಸ್ತೋಗ್ಬಿಡ್ತಾರೆ, ನಾವು ಸೋತ್ ಬಿಡ್ತೇವೆ ಅಂತ ಹೇಳಿ. ಸಾಮಾನ್ಯವಾಗಿ ಒಬ್ಬ ನಾಯಕರ ಲಕ್ಷಣ ಅದು. ಪ್ರತಿಯೊಬ್ಬರು ನಾಯಕರು ಕೂಡ ಬುದ್ಧಿವಂತಿಕೆಯ ಲಕ್ಷಣ. ನಾವು ಅಧಿಕಾರಕ್ಕೆ ಹಿಡಿತೀವಿ, ಸ್ವಲ್ಪ ಮೈ ಮರಿಬೇಡಿ, ಸ್ವಲ್ಪ ಬೂಸ್ಟ್ ಆಗಿ, ಸ್ವಲ್ಪ ಸ್ಟ್ರಾಂಗ್ ಆಗಿ, ಇನ್ನೊಂದು ಸ್ವಲ್ಪ ಎಫರ್ಟ್ ಹಾಕಿ ಇನ್ನೂ ಒಂದು ಹೆಚ್ಚು ಸ್ಥಾನಗಳನ್ನ ಗೆಲ್ತೀವಿ ಅಂತ ಹೇಳಿದ್ರೆ ಸಹಜವಾಗಿ ಅಮಿತ್ ಶಾ ಅವರು ಬಂದಿರತಕ್ಕಂಥ ನಾಯಕರುಗಳಿಗೆ ಬೂಸ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಯಾಕಂತಂದ್ರೆ ಅಲ್ಲಿದ್ದರು ಕೋರ್ ಕಮಿಟಿ ಮೆಂಬರ್ಸ್ ಇದ್ರು, ಎಲ್ಲ ಟಾಪ್ ಲೀಡರ್ಸ್ಗಳು, ಡಿಸಿಷನ್ ಮೇಕರ್ಸ್ ಇದ್ರು, ಚುನಾವಣಾ ಪ್ರಚಾರ ಸಮಿತಿ ಇತ್ತು. ಹಾಗಾಗಿ ಅಮಿತ್ ಶಾ ಅವರು BJP ನಾಯಕರುಗಳಿಗೆ ಹೇಳಿದ್ದಾರೆ ಮತ್ತು ಹೇಳಲೇಬೇಕಂತ ಅನಿವಾರ್ಯತೆ ಇದೆ. ಯಾಕಂದರೆ ಒಂದು ಕಡೆ ಆ್ಯಂಟಿ ಇನ್ಕಮೆನ್ಸ್ ಅನ್ನೋದಿದೆ, 40% ಆರೋಪ ಇದೆ, PSI ಆರೋಪ ಇದೆ, ಬೇರೆ ಸಿಕ್ಕಿದೆ. ಇವತ್ತು ಈಗ ವಿರೂಪಾಕ್ಷಪ್ಪ ಮಾಡಾಳು ವಿರೂಪಾಕ್ಷಪ್ಪದು ಬೇಲ್ ರಿಜೆಕ್ಟ್ ಆಗಿದೆ. ಮತ್ತೆ ಅದು ಸುದ್ದಿ ಒಂದು ವಾರ ಜನಕ್ಕೆ ಇಷ್ಟು ದಿವಸ ಒಂದು 15 ದಿವಸ ಮರ್ತು ಬಿಟ್ಟಿದ್ರು. ಮಾಡಾಳು ವಿರೂಪಾಕ್ಷಪ್ಪದು ಬೇಲ್ ರಿಜೆಕ್ಟ್ ಆಯಿತು, ಮತ್ತೆ ಪ್ರೋಸೆಸ್ ಅವನ್ನ ಅರೆಸ್ಟ್ ಆಗ್ತಾರೋ ಮತ್ತು ಅವ್ರು ಸುಪ್ರೀಂ ಕೋರ್ಟ್ಗೆ ಹೋಗಿ ಅರೆಸ್ಟ್ ಆಗ್ತಾರೋ ಅನ್ನೋದೊಂದು ದೊಡ್ಡ ಸುದ್ದಿ. ಹಾಗಾಗಿ ಇಂಥ ಎಲ್ಲ ವಿಪ್ಲವಗಳ ನಡುವೆ ಒಬ್ಬ ನಾಯಕ ಆದಂಥವ್ರು ಎಲ್ಲರನ್ನೂ ಕೂಡ ಏನೇ ಸಮಸ್ಯೆಗಳಿದ್ರು ಕೂಡ ನಾವು ಗೆಲ್ತೀವಿ, ಗೆಲ್ಲೋ ಅವಕಾಶ ಇರ್ತಕ್ಕಂಥದ್ದು ಇನ್ನೂ ಹೆಚ್ಚು ಶಕ್ತಿವಿ, ನೀವು ಶಕ್ತಿಯುತವಾಗಿ ಕೆಲಸ ಮಾಡಬೇಕಂತೇಳಿ ಅವರಿಗೆ ಒಂದಷ್ಟು ಬೂಸ್ಟ್ ಮತ್ತು ಧೈರ್ಯ ತುಂಬಿದ್ದಾರೆ. ಯಾಕಂದರೆ ಸಾಮಾನ್ಯವಾಗಿ ನೀವು ನೋಡಿ BJP ನಾಯಕರುಗಳಿಗೆ ಕೆಲವು ಕಡೆ ಉತ್ಸಾಹನೇ ಇಲ್ಲ, ಕೆಲವು ಕಡೆ. ಮತ್ತು ಸಾಮಾನ್ಯವಾಗಿ ಏನಾಗುತ್ತೆ ಅಂತ ಹೇಳಿದ್ರೆ ವಿಪಕ್ಷಗಳು ಇಷ್ಟುವರೆಗೆ ಕಾಂಗ್ರೆಸ್ನ 89ನಲ್ಲಿ ಕಾಂಗ್ರೆಸ್ನವರು ಮೊದಲ ಬಾರಿ ಈ ಚುನಾವಣೆಗೂ ಮುನ್ನ ಟಿಕೆಟನ್ನು ಅನೌನ್ಸ್ ಮಾಡಿ ವೀರೇಂದ್ರ ಪಾಟೀಲ್, ಅದು ಬಿಟ್ಟರೆ ಇದು ನಾವು ಅನ್ಕೊಂಡಿದ್ವಿ ಈ 124 ಸೀಟ್ ಆದ ತಕ್ಷಣ ಕಾಂಗ್ರೆಸ್ ಆಫೀಸ್ ಪುಡಿ ಆಗ್ಬಿಡುತ್ತೆ ಅಂತಲ್ಲ. ಯಾಕಂತೇಳಿ ಸಾಮಾನ್ಯ ಕಾಂಗ್ರೆಸ್ ಟಿಕೆಟ್ ಪಟ್ಟಿ ಘೋಷಣೆ ಆದ ತಕ್ಷಣ ಕಾಂಗ್ರೆಸ್ ಆಫೀಸಲ್ಲಿ ಕಲ್ಲು ಬಿದ್ದಿರೋದು. ಆದರೆ ಈ ವರ್ಷ ಅವ್ರಿಗೆ ಏನೂ ಆಗಿಲ್ಲ. ಆದರೆ ಇವರು ಪಟ್ಟಿ ಅನೌನ್ಸ್ ಮಾಡಿಲ್ಲ. ಆಲಪ್ಪ ಅವರು ಟಿಕೆಟ್ ಕೊಡಬೇಡಿ ಅಂತ ಹೇಳ್ತಾರೆ, ರಾಣೆಬೆನ್ನೂರು ಟಿಕೆಟ್ ಕೊಡಬೇಡಿ ಅಂತ ಹೇಳ್ತಾರೆ. ಯಡಿಯೂರಪ್ಪ ಮನೆಗೆ ಬಂಜಾರದವರು ಏನು ಹುಡುಗಾಟಿಕೆ, ಯಡಿಯೂರಪ್ಪ ನಾಯಕರ ಮನೆಗೆ ಹೋಗಿ ಮುತ್ತಿಗೆ ಆಗ್ತಾರಂತೆಲ್ಲ ಸುಲಭದ ಮಾತಲ್ಲ. ಸ್ವತಃ ಮುಖ್ಯಮಂತ್ರಿ ಕ್ಷೇತ್ರದಿಂದ ಆಪರೇಷನ್ ಆಗ್ತಾ ಇದ್ದಾರೆ. ಹಾಗಾಗಿ ಒಬ್ಬ ರಾಷ್ಟ್ರೀಯ ನಾಯಕ ಆದವನಿಗೆ ಅವನ ಚಿಂತನೆ ಏನು ಅಂತ ಹೇಳಿದ್ರೆ, ನೀನೇನೇ ತಪ್ಪು ಮಾಡಿದ್ರು ಕೂಡ ನೀನೇನೇ ಉತ್ಸಾಹವನ್ನು ಕುಂದಿಸ್ಬಾರ್ದು, ನಿನಗೆ ಎಲ್ಲ ಸರಿ ಮಾಡ್ಕೊಳ್ಳೋ ಅವಕಾಶ ಇದೆ. ಅವನೇನೋ ಎಲ್ಲ ಒಂದು ಕಡೆ ಈಗ ಅಮಿತ್ ಶಾ ಹೇಳೋದ್ಮೇಲೆ ನಾವು ಚಾನ್ಸ್ ಇದೆ ಅಂತ ಇನ್ನೊಂದು ಸ್ವಲ್ಪ ಎಫರ್ಟ್ ಹಾಕೋಣ ಅನ್ನೋ ಮುಖಾಂತರ 10 ಸೀಟ್ ಇದನ್ನು 20 ಸೀಟ್ ಮಾಡೋಂಥದ್ದು ಅದೊಂದು ಸ್ಟ್ರಾಟಜಿ, ಅದು ಎಲೆಕ್ಷನ್ ಸ್ಟ್ರಾಟಜಿ. ಆ ಸ್ಟ್ರಾಟಜಿ ಮಾಡೋದ್ರಲ್ಲಿ ಇವರು ಅಮಿತ್ ಶಾ ಅವರು ಅದಕ್ಕೆ BJP ಯೊಳಗಿನ ಚುನಾವಣಾ ಚಾಣಕ್ಯ ಅಂತ ಕರೆಯೋದು. ಅದಕ್ಕೆ ಇದೆ ಈ ಥರದ ಸಣ್ಣ ಸೂಕ್ಷ್ಮವನ್ನು ಕೂಡ ಅರ್ಥಕೊಂಡು ಅಲ್ಲಿರ್ತಕ್ಕಂಥ ಅವರ ತಪ್ಪುಗಳನ್ನು ಸರಿಪಡಿಸ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಅವ್ರನ್ನ ಬೂಸ್ಟ್ ಮಾಡುವಂಥ ತಂತ್ರ. ಓಕೆ, ಈಗ ನಾವು ಗುಜರಾತಲ್ಲೆಲ್ಲ ನೋಡಿದ್ರೆ ಏನೇ ಆಂಟಿ ಇನ್ಕಂಬೆನ್ಸಿ ಇದ್ರೂ ಕೂಡ ನಾಯಕತ್ವ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ನರೇಂದ್ರ ಮೋದಿ ಅವರು ಒಂದು 10 ಸಲ 2 ಸಲ ಓಡಾಡುವಂಥವ್ರು ಒಂದು 10 ಸಲ ಓಡಾಡ್ಬಿಟ್ರೆ ಮತ್ತೆ ಸ್ಪಷ್ಟ ಬಹುಮತ. ಬಟ್ ನಮ್ಮ ರಾಜ್ಯದಲ್ಲೇ ಬೇರೆ, ಅಲ್ಲಿ ಮಾತನಾಡುವಂಥ ಸಂದರ್ಭದಲ್ಲಿ ನರೇಂದ್ರ ಮೋದಿ ಅವರ ನಾಯಕತ್ವವನ್ನು ಒಪ್ಕೊಂಡಿದ್ದಾರೆ, ಜನ ಓಟ್ ಬೀಳುತ್ತೆ. ಬಟ್ ನಮ್ಮ ಜನ ತುಂಬ ಬುದ್ಧಿವಂತರಿದ್ದಾರೆ. ಸ್ಟೇಟ್ ಎಲೆಕ್ಷನ್ನು ಮತ್ತು ಸೆಂಟ್ರಲ್ ಎಲೆಕ್ಷನ್ ಎರಡರೂ ಸಂದರ್ಭದಲ್ಲೂ ಕೂಡ ಬೇರೆಯದ್ದೇ ರೀತಿಯಾದಂಥ ಆಯ್ಕೆಯನ್ನು ಮಾಡ್ಕೊಂಡಿರುವಂಥದ್ದನ್ನು ಗಮನಿಸಿದ್ದೀವಿ. ನೀವು ಹೇಗೆ ನೋಡ್ತೀರಾ? ಈಗ ನೋಡಿ ಪೃಥ್ವಿ, ಬುದ್ಧಿವಂತಿಕೆ ಎರಡನೇದು, ಆದರೆ ಮೊದಲನೇದಾಗಿ ಪ್ರತಿಪಕ್ಷದಲ್ಲಿ BJP ಕೂತಿದ್ರೆ ಮೋದಿ ಅವರು ಬಂದು ಮಾತನಾಡುವಂಥ ರೀತಿ ಮತ್ತು ಅವರ ಚುನಾವಣಾ ತಂತ್ರಗಳು ಬೇರೆನೇ ಇರ್ತಿತ್ತು. ಆದರೆ ಇವತ್ತು ಆಡಳಿತ ಪಕ್ಷದಲ್ಲಿದ್ದಾರೆ, ಆಡಳಿತ ಪಕ್ಷ ಆದಮೇಲೆ ಆಡಳಿತ ವಿರೋಧದಲ್ಲಿ ಖಂಡಿತ ಇದ್ದೇ ಇರುತ್ತೆ. ಅದನ್ನು ಸೆನ್ಸ್ ಮಾಡಿದ್ದಾರೆ. ಮತ್ತು ಈಗ ನೋಡಿ CM ಪದೇ ಹೇಳ್ತಾರೆ ಜೇನುಗೂಡಿಗೆ ಕೈ ಹಾಕಿ ಜೇನು ಹಂಚುವ ಕೆಲಸ ಮಾಡಿದ್ದಾರೆ ಅಂತ. ಅದರ ಅರ್ಥ ಏನು? ಯಾಕೆ ತಗೊಂತಾರೆ ಎಲೆಕ್ಷನ್ ಟೈಮಲ್ಲಿ ಅಲ್ವಾ? ಅದು ಒಂದು. ಮತ್ತೆ ಅವರ ಅಭಿವೃದ್ಧಿ ಅಥವಾ ಮತ್ತೊಂದು ಎಲ್ಲ ವಿಚಾರಗಳಿದ್ದಿದ್ರೆ ಉರಿಗೌಡ ನಂಜೇಗೌಡ ಯಾಕೆ ಬರ್ತಾರೆ? ಕರಾವಳಿನಲ್ಲಿ ಲವ್ ಜಿಹಾದು ಮತ್ತೊಂದು ಎಲ್ಲ ವಿಚಾರಗಳು ಯಾಕೆ ಬರ್ತಾರೆ? ರಾಣಿ ಹಬ್ಬಕ್ಕ ಯಾಕೆ ಬರ್ತಾರೆ? ಸೊ ಇದಕ್ಕೆ ಬೇರೆನೇ ಆಯಾಮ ಇದೆ. ಅಂದ್ರೆ ಆತಂಕ ಸಹಜವಾಗಿ ಇಲ್ಲಿನ ಫುಡ್ ಶೋಲ್ಡರ್ಸ್ಗಳಿಗೂ ಇದೆ, ಇಲ್ಲಿನ ಕಾಳೋಳುಗಳಿಗೂ, ಜೊತೆಗೆ ಇಲ್ಲಿನ ರಾಜ್ಯ ನಾಯಕರಿಗೂ ಖಂಡಿತ ಇದೆ. ಆ ಕಾರಣಕ್ಕೆ ಪದೇ ಮೋದಿ ಅವರನ್ನ ಇಲ್ಲಿಗೆ ಇಂಪೋರ್ಟ್ ಮಾಡುವಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಮತ್ತು ಈ ಲಕ್ಷಣ ಇದ್ದಿದ್ರಿಂದನೇ ಮತ್ತೆ
ಅವ್ರು ಯಾರನ್ನ ಅಧಿಕಾರದಿಂದ ಇಳಿಸಿದ್ರು ಮತ್ತು ಯಾರನ್ನ ಕಡೆಗೆ ಒಂದು MLC ಮಾಡಿ ಅಂತ ಕೇಳ್ಕೊಂಡಂಥ ಸಂದರ್ಭದಲ್ಲೂ ಕೂಡ MLC ಮಾಡುವಂಥ ಪ್ರಯತ್ನಗಳಿಗೆ ಕಲ್ಲು ಬಿದ್ವೋ ಅವ್ರ ಮನೆಗೆ ಹೋಗಿ, ಆಮೇಲೆ ಯಾರು ಕಿಚನ್ ಕ್ಯಾಬಿನೆಟ್ ಅಂತ ಹೇಳಿದ್ರು, ಕಿಚನ್ ಪಾಲಿಟಿಕ್ಸ್ ಅಂತ ಹೇಳಿದ್ರು, ಅವ್ರದೇ ಕಿಚನಲ್ಲಿ ಹೋಗಿ ಊಟ ಮಾಡ್ಕೊಂಡು ಬರೋಂಥ ತಿಂಡಿ ಮಾಡ್ಕೊಳ್ಳೋ ಪರಿಸ್ಥಿತಿ ಯಾಕೆ ಬಂದಿದೆ ಅಂದರೆ, ಮತ್ತೆ ಇಡೀ ದೇಶದಲ್ಲಿ ಎಲ್ಲೂ ಕೂಡ ಇರದಂಥ ಒಂದು ಅವಕಾಶ ಯಡಿಯೂರಪ್ಪನವರಿಗೆ ಅಂದರೆ ಮೋದಿ ಅವ್ರ ಪಕ್ಕ ರೋಡ್ ಶೋನಲ್ಲಿ ಬರ್ತಾರೆ. ಏನೇ ಇರ್ಬೋದು, ಪಕ್ಕದಲ್ಲಿ ನಳಿನ್ ಕುಮಾರ್ ಕಟೀಲ್ ಇದ್ರು, ಬೊಮ್ಮಾಯಿ ಅವ್ರ ಇದ್ರು, ಯಾಕಂದ್ರೆ ಅದೊಂದು ಸಮತೋಲನ ಮಾಡ್ಲಿಕ್ಕೆ. ಆದ್ರೆ ಅಲ್ಲಿ ಮೇನ್ ಉದ್ದೇಶ ಇದ್ದಿದ್ದೆ ಯಡಿಯೂರಪ್ಪನವರ ಅವರ ಸರಿಸಮನಾಗೋ ಪಕ್ಕದಲ್ಲಿ. ಎಲ್ಲಾದ್ರೂ ನೋಡಿದ್ರೆ ನೀವು ಮೋದಿ ಅವ್ರ ಪಕ್ಕ ಯಾರಾದ್ರೂ ನಿಂತು ರೋಡ್ ಶೋ ಮಾಡಿದ್ದನ್ನ? ಖಂಡಿತ ಇಲ್ಲ. ಸ್ಪೀಚ್ ಮಾಡುವಾಗ ಸೂಚನೆ ಕೊಡ್ತಾರೆ, ಅಲ್ಲಿ ಯಡಿಯೂರಪ್ಪನವ್ರಿಗೆ ಸೂಚನೆ ಕೊಡ್ತಾರೆ, ಇಲ್ಲಿ ವಿಜೇಂದ್ರ ಅವ್ರ ಹತ್ರ ಹೂಗುಚ್ಚ ಕೊಡಿಸಿ ಸೂಚನೆ ಕೊಡ್ತಾರೆ. ಈ ಸೂಚನೆಗಳೆಲ್ಲ ಮೊನ್ನೆ ಮಾತಾಡ್ಬೇಕಾದ್ರೆ ಹೇಳ್ತಾ ಇದ್ವಲ್ಲ, ಅಮಿತ್ ಶಾ ಅವರು ಮೊನ್ನೆ ಒಂದು ಸಮಾವೇಶಗಳಲ್ಲಿ ಮೋದಿ ಅವ್ರ ನಾಯಕತ್ವ, ಯಡಿಯೂರಪ್ಪನವ್ರ ನಾಯಕತ್ವ ಅಂತ ಒಂದು ಅನಿವಾರ್ಯತೆ ಇರೋದ್ರಿಂದ, ಮತ್ತು ಇದು ಎಲ್ಲವೂ ಕೂಡ ಸರ್ವೆಗಳಲ್ಲಿ ಸೆನ್ಸ್ ಆಗಿದೆ. ಏನೇ ಮಾಡಿದ್ರು 65ರಿಂದ 75 ಗ್ರಾಫ್ ಕ್ರಾಸ್ ಆಗ್ತಿಲ್ಲ ಅನ್ನೋಂಥ ಒಂದು ಆತಂಕ ಏನು ಬಿಜೆಪಿಯ ಪಡಸಾಲೆಯಲ್ಲಿ ಥಿಂಕ್ ಟ್ಯಾಂಕ್ ಅಲ್ಲಿ ಬಂದಿರೋದ್ರಿಂದ ಅದಕ್ಕೆ ಪರ್ಯಾಯವಾಗಿ ಎಲ್ಲಾ ಕಾರ್ಯಕ್ರಮಗಳನ್ನ ಏನು ಲಕ್ಷಣಗಳನ್ನ ತೋರಿಸಿ ಏನೋ ಪ್ಲಸ್ ಒಂದು 10 ಪ್ಲಸ್ ಮೋದಿ ಅವ್ರ ಏನೋ ಅಬ್ಬರದಲ್ಲಿ ಒಂದು 10 ಈ ರೀತಿ ಮಾಡಿ, ಮತ್ತು ಪಟೇಲ್ರು ಹೇಳ್ದಂಗೆ ಒಂದು ನಾಯಕತ್ವದ ಗುಣವೇ ಅದು ಅಂತ. ನೀವು ಹಿಮಾಚಲದ ಸೋತಂತ ದಿನಾನೇ ಬಂದು ವಿಜಯ ಸಂದೇಶವನ್ನು ಕೊಡಬೇಕಾದ್ರೆ ಗುಜರಾತ್ ಸೇರಿಸ್ಕೊಂಡು ಹಿಮಾಚಲದಲ್ಲಿ ನಾವು ಸೋತಿರ್ಬೋದು, ಆದರೆ ಏನು ನಡ್ಡಾ ಅವರ ಕಾರ್ಯವೈಖರಿ ಅತ್ಯಂತ ಅದ್ಭುತವಾಗಿದೆ ಅಂತ ಒಂದು ಶಬಾಸ್ಗಿರಿಯನ್ನು ಕೊಟ್ಟರೆ ಅದು ಬಿಜೆಪಿಯ ಒಂದು ಲೆಕ್ಕಾಚಾರ. ಇಲ್ಲಿ ಸೋಲಿಗಾಗ್ಲಿ ಅಥವಾ ಸೋಲಿನ ಸೂಚನೆಗಳಿಗಾಗ್ಲಿ ಕಿತ್ತಾಡುವಂತ ಬಹಿರಂಗ 2018 ಸಂದರ್ಭದಲ್ಲೇ ಇಷ್ಟೊಂದು ಬಾರಿ ನರೇಂದ್ರ ಮೋದಿ ಅವರು ಬಂದಿರಲಿಲ್ಲ. ಅಬ್ಸಲ್ಯೂಟ್ಲಿ. ಈಗ ನೋಡಿ, ಈಗಾಗಲೇ ಏನು ಇಷ್ಟೊಂದು ಬಾರಿ 2023 7 ಬಾರಿ ಬಂದಿದೆ. ಅವರಿಗೆ ನಿಮಗೆ ಅವ್ರದೇ ಗೌರ್ಮೆಂಟ್ ಇದೆ, ಸುಲಭ ಡಿಪೆಂಡ್ ಮಾಡ್ಕೊಳ್ಳೋದು. ನಿಮಗೆ 40% ಯಾರ ವಿರುದ್ಧ ಬೈತೀರಾ? ಈ ಇಷ್ಟೊಂದು ಆರೋಪಗಳು ಜಾಸ್ತಿ ಇದೆ. 5 ವರ್ಷ ಅವ್ರು ಹೇಳ್ತಾರೆ, ಅದಕ್ಕೆ ಅವ್ರು ಪದೇ ಹೇಳ್ತಾರೆ ಡಬಲ್ ಇಂಜಿನ್ ಸರ್ಕಾರ. ಆಮೇಲೆ ಈ ಪಟೇಲ್ ಹೇಳಿದಂಗೆ ಅತ್ಯಂತ ವ್ಯಾಲಿಡ್ ಪಾಯಿಂಟ್ ಅದು. ನೋಡಿ, ಟಿಕೆಟ್ ಘೋಷಣೆ ಆದ್ಮೇಲೆ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಬಂಡಾಯ ಏನು ಹೊತ್ತಿ ಉರಿಯುತ್ತೆ ಅನ್ನೋಂಥ ಪರಿಸ್ಥಿತಿ ಇಲ್ಲ ಇವತ್ತು. ಎಕ್ಸ್ಪೆಕ್ಟ್ ಮಾಡಿದ್ರು ಅಂತ ಬರೀ 1-2-3 ಕ್ಷೇತ್ರದಲ್ಲಿ ಮಾತ್ರ ಆ ರೀತಿಯ ಅಸಮಾಧಾನ ಕಾಣಿಸ್ತಾ ಇದೆ.